ಸರಿಯಾಗಿ ಶಾಕ್ ಹೊಡ್ಸ್ಕೊಂಡೆ ಐರನ್ ಬಾಕ್ಸ್ ಇಂದ. ಸೊ ಇದು ದೇವಸ್ಥಾನ ಇದು ಕಂಬಾಳ್ ಮಠ ಅಂತ. ಎಲ್ಲೋದ್ರು ಚಿತ್ರಾನ್ನ ಮಾಡೋದ್ ಕಲ್ತ್ಬಿಟ್ಟವ್ರೆ. ಈ ದೊಡ್ಡ ಮಗದ್ನೇ ನಾಮಕರಣ. ಏನ್ ಖುಷಿ ಮಾಮ್ಸ್, ಮತ್ತೆ ಮತ್ತೆ ನನ್ನ ಬ್ಲಾಗಿಗೆ ಬರ್ತಿದ್ದೀರಾ. ನಮ್ ವಿಜಯ್ ಅವ್ರು ಬಡಿಸ್ತಾ ಇದ್ದಾರೆ ಇವತ್ತು. ಇವ್ರದೇ ಫುಲ್ ಇನ್ಚಾರ್ಜ್. ಬಜ್ಜಿ ಸಿಕ್ತಾ ನಿಮ್ಗೆ? ಓ ನಿಮ್ಮ ಅಮ್ಮನು ಬಂತ. ಕಿತಾಪತಿ ಹೆಂಗಸ್ರೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಿರೋದು ಕ್ಯಾಪ್ಸಿಕಮ್ ಅಲ್ಲೂ ಎಣ್ಗಾಯಿ ಮಾಡ್ತಾರೆ ಅಂತ. ಇವ್ರ ಕಡೆ ಎಲ್ಲ ಜೋಳದ ರೊಟ್ಟಿ ಫೇಮಸ್, ಅದಕ್ಕೆ ನಮಗೆ ಮಾಡ್ಕೊಡ್ತಿದ್ದಾರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಸರಿಯಾಗಿ ಶಾಕ್ ಹೊಡ್ಸ್ಕೊಂಡೆ ಐರನ್ ಬಾಕ್ಸಿಂದ. ನನ್ನ ಕೈ ಸ್ಕಿನ್ನೇ ಕಟ್ಟಾಗ್ಬಿಟ್ಟಿದೆ, ಅಷ್ಟು ಜೋರಾಗಿ ಕಿರಿಚಿದೆ ಕೂಡ. ಇವತ್ತು ಬೆಳಗ್ಗೆ ಏನಾಯಿತೋ ಗೊತ್ತಿಲ್ಲ. ಸೊ ಇವತ್ತು ಅದೇ ಈ ಡ್ರೆಸ್ ಐರನ್ ಮಾಡ್ಕೊಬೇಕಾದ್ರೆ ಹಂಗಾಯಿತು. ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಹೊರಟಿದ್ದೀವಿ. ಅದೇನೋ ಪೂಜೆ ಇದೆ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್. ನಾವು ಬೆಳಗ್ಗೆ ಮಾಮೂಲಿ ದಿನ ನೆಮ್ಮದಿನೇ ಎಲ್ಲನೋ ಹೋಗ್ಬೇಕಂದ್ರೆ 6 ಗಂಟೆಗೆ ಇದು ಅಂತ ಕಿರ್ಚಿದ್ರು. ಸೊ 9 ಗಂಟೆ ಆಯಿತು, ಇವಾಗ ಹೊರಟಿದ್ದೀವಿ. ಅಲ್ಲಿ ಹೋಗಿ ಐ ಕಂಟಿನ್ಯೂ ದ ಬ್ಲಾಗ್. ಗೈಸ್ ಜನಕ್ಕೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಗೈಸ್. ನಾವಪ್ಪ ಮೇ ಬಿ ಡಿ ಎಲ್ ಸಿಗೋ ತನಕ ನನ್ನ ಕಾರೇ ಕೊಡಲ್ಲ ಅನಿಸುತ್ತೆ. ಇವಾಗ ಡ್ರೈವರ್ ಕರೆಸಿದ್ದಾರೆ. ನೆಲಮಂಗಲ ತನಕ ಬಂದಿದ್ದೀವಿ. ಇಲ್ಲೇನೋ ಹೂ ತೊಗೊಬೇಕು ಅಂತ ನಿಲ್ಲಿಸಿದ್ದಾರೆ. ಕಾರ್ದಿದ್ದು ಟ್ರೈಪೋಡ್ ನಾನು ಆ್ಯಕ್ಚುಲಿ ಗ್ಲಾಸಿಗೆ ಫಿಕ್ಸ್ ಮಾಡಿದ್ದೀನಿ. ಐ ಥಿಂಕ್ ಇಟ್ಸ್ ನೈಸ್ ಅನ್ಸುತ್ತಲ್ಲ, ಆ್ಯಂಗಲು ನಾಟ್ ಬ್ಯಾಡ್. ನಾನು ರಿಟರ್ನ್ ಕೊಡಬೇಕು ಅಂದ್ಕೊಂಡೆ, ಬಟ್ ಸೆಟ್ ಆಗ್ತಿದೆ ಇದೆ. ಇವಾಗ ನಮ್ಮ ಅತ್ತೆ ಮನೆ ಇರೋದು ಇಲ್ಲ ನೆಲಮಂಗಲ ಹತ್ರ, ಬಟ್ ಅವ್ರ ಮನೆ ದೇವ್ರು ಇರೋದು ಎಲ್ಲಿ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಡ್ರೈವರ್ ಅಂಕಲ್ ಬಂದರು. ಸೊ ಏನೋ ಪೂಜೆ ಸಾಮಾನು ತೊಗೊಂಡ್ರು ಅಷ್ಟೆ. Guys, this is the location. ಅಪ್ಪ ಮಗ ಅಲ್ಲೇ ಅವರೇ. ಸೊ ಇದು ದೇವಸ್ಥಾನ ಅಂತ, ಇದ್ರೊಳಗಡೆ ಪೂಜೆ ಮಾಡ್ತಿದ್ದಾರೆ. ಹೋಗೋಣ ಬನ್ನಿ. ಇದು ಕಂಬಾಳ್ ಮಠ ಅಂತ. ನಂಗೆ ಗೊತ್ತಿಲ್ಲ, ನಾನೇ ಫಸ್ಟ್ ಟೈಮ್ ಬರ್ತಿದ್ದೀನಿ. ನಿಮ್ಮೆಷ್ಟು ಜನಕ್ಕೆ ಅದು ಗೊತ್ತು ಅಂತ ನಂಗೆ ಗೊತ್ತಿಲ್ಲ. ಹಲೋ ಮೇಘನಾ ಅವರೇ, ಅಪರೂಪ ಆಗ್ಬಿಟ್ರಿ. ನಿಮ್ ಬ್ಲಾಗ್ಸ್ ಅಂತೂ ಬರಲ್ಲ, ನಮ್ ಬ್ಲಾಗ್ಸ್ ಕನ ಬನ್ನಿ. ಏನಿಗೆ ನಿಲ್ಸ್ಬಿಟ್ಟೆ ಬ್ಲಾಗ್ನ? ಏನು ಚೆನ್ನಾಗಿದ್ದೀರಾ? ಏನು ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡ್ ಬಂದ? ಪೂಜೆ ಇಟ್ಕೊಂಡು ತಿಂದಿದ್ದೀರಲ್ಲ, ಅದು ನಮ್ಮನ್ನ ಬಿಟ್ಟು. ಗೈಸ್ ಇವಾಗ ನಾಷ್ಟಕ್ಕೆ ಬಂದ್ವಿ. ಎಲ್ಲೋದ್ರೂ ಚಿತ್ರಾನ್ನ ಮಾಡೋದು ಕಲ್ತ್ಬಿಟ್ಟವ್ರೆ. ಅದೇ ಇಂಟರ್ನ್ಯಾಷನಲ್ ಫುಡ್ ಆಗ್ಬಿಟ್ಟಿದೆ. ನಂಗೆ ಬೇರೆ ಕಡೆ ಗೊತ್ತಿಲ್ಲ. ನಮ್ಮ ಲಿಂಗಾಯತರ ಮನೇಲಂತೂ ಚಿತ್ರಾನ್ನ. ಏನೋ ನಿಂಗೆ ಇಷ್ಟ ಅಂತ ಚಿತ್ರಾನ್ನ ಮಾಡಿಸಿದ್ಯಾ? ಉಪ್ಪಿಟ್ಟ ನಡಿ ಗೈಸ್. ಈ ದೊಡ್ಡ ಮಗದ್ನೇ ನಾಮಕರಣ ಗೈಸ್. ಏನಂತ ಹೇಳ್ತೀನಿ ರೀ. ಅಂದರೆ ದಿಲೀಪ ಹುಟ್ಟಿದಾಗೇನೋ ಹರಕೆ ಮಾಡ್ಕೊಂಡಿದ್ರಂತೆ, ಗಂಡು ಮಗು ಹುಟ್ಟಿದ್ರೆ ಇಲ್ಲೇ ಬರ್ತೀವಿ ಅಂತೇನೋ. ಬಟ್ ಆ ಹರಕೆ ತೀರ್ಸೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇವಾಗ ಅಭಿಷೇಕ ಮಾಡಿಸಿ ಅದನ್ನ ಏನೋ ಹರಕೆ ತೀರ್ಸೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಅಭಿಷೇಕ ಮಾಡಿಸ್ತಾ ಇದ್ದಾರೆ ಅಷ್ಟೇ. ವಿಷಯ ನನಗೂ ಗೊತ್ತಿರೋದು. ಡ್ರೈವರ್ ಬಂದಿದ್ರು. ನಿಮ್ಮ ಮಾವಂಗೆ ನನ್ನ ಮೇಲೆ ನಂಬಿಕೆ ಇಲ್ಲಪ್ಪ. ನಮ್ಮ ಅಪ್ಪಂಗೆ ದುಡ್ಡು ಜಾಸ್ತಿ ಆಗ್ಬಿಟ್ಟೈತೆ. ಕೊಡಲ್ಲ ಅಂತ ಅಲ್ಲ ಅಪ್ಪ, ಅದಕ್ಕೂ ಮುಂಚೆನೇ ಅವ್ರನ್ನ ಕರೆಸಿದ್ರು. ನಿಮ್ಮ ಮಾವ ಸುಮ್ಮನೆ ಹೆಂಗೆ ರೀಚಾರ್ಜ್ ಮಾಡೋದಂತ. ಇಲ್ಲೊಂದು ದೇವಸ್ಥಾನ ಇದೆ ಅಂತೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಇವ್ರ ಮನೆ ದೇವ್ರಂತೆ. ನಾನು 10th ಸ್ಟ್ಯಾಂಡರ್ಡ್. ನಾನು ಕಾಲೇಜ್ ಅಲ್ಲ, ನಾನು 10th ಸ್ಟ್ಯಾಂಡರ್ಡು. ಇನ್ನೂ 10th ಸ್ಟ್ಯಾಂಡರ್ಡ್ ಮುಂದಕ್ಕೆ ಹೋಯ್ತಾನೆ ಇಲ್ಲ ನಾನು. ನೀನು ಯಾವ ಸ್ಟ್ಯಾಂಡರ್ಡು? ಫಸ್ಟ್ ಸ್ಟ್ಯಾಂಡರ್ಡಾ? ಪಾಪು ನಾಳೆಯಿಂದ ಸ್ಕೂಲ್ ಸ್ಟಾರ್ಟಾ? ಸೆಕೆಂಡ್ ಸ್ಟ್ಯಾಂಡರ್ಡಾ ಇವಾಗ? UKGಯಿಂದ ಫಸ್ಟ್ ಸ್ಟ್ಯಾಂಡರ್ಡಾ? ಲಾಕ್ಡೌನಲ್ಲೆಲ್ಲ ಇವಳ ಜೊತೆನೇ ಇದ್ದಿದ್ದು ನಾನು. ಆಲ್ಮೋಸ್ಟ್ ಮರ್ತೋಗ್ಬಿಟ್ಟಿದ್ಯಲ್ಲ ನಾನು. ಏನು ನನ್ನ ಹೆಸರು ಹೇಳು? ತೆನೋಕ. ಇಷ್ಟು ಸಾಕು ಬಿಡು.
ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಹಳೆ ಕಾಲದ ಥರ. ಸೊ ಈ ಕಡೆ ಇಲ್ಲಿ ಅಲಂಕಾರ ಮಾಡ್ತಿದ್ದಾರೆ, ಇಲ್ಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅಲಂಕಾರ ಆಗಲಿ ಅಂತ. ಹಾಂ, ಮಾಡ್ತಿದ್ದಾರೆ. ಸೊ ಇದು ಮೂಲ ದೇವರಂತೆ ಮಲ್ಲಿಕಾರ್ಜುನ ಸ್ವಾಮಿ. ಇನ್ನು 1 hour ಆಗ್ಬೋದು. ಅದೇ ಈ ಕಡೆ ನೋಡಲ್ಲ. ಪ್ರತಿಷ್ಠತೆ ದೀರ್ಘಮಾಯುಃ ಸಂವಾಸಿಂಚಾಮಿ ದಿಶಾ ಪ್ರಜಾಮಾಯುಧಂ. ಗೈಸ್, ಇವಾಗ ಪೂಜೆ ಮುಗ್ದಿದೆ, 1:30 ಊಟಕ್ಕೆ ಹೋಗಿದ್ದಾರೆ ಎಲ್ಲರೂ. ಸೊ ದೇವಸ್ಥಾನ ಈ ಕಡೆ ಇದೆ ಸಪ್ರೇಟಾಗಿ, ಆ ಕಡೆ ಊಟದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಈ ಖುಷಿ ಮಾಮ್ಸ್ ಮತ್ತು ನಮ್ಮ ಆಂಟಿ ಬರ್ತಿದ್ದಾರಂತೆ. ನಾನು ಹೇಳ್ದೆ ಏನಕ್ಕೆ ಇಷ್ಟು ಬೇಗ ಬರ್ತಿದ್ಯಾ, ಎಲೆ ಎತ್ತುತ್ತಿದ್ದಾರೆ ಅಂತ. ಏನೋ 20 minutes ಅಂತ ಹೇಳಿದ್ದಾರೆ, ನೋಡಬೇಕು. ಅದಕ್ಕೆ ಕಾಯ್ತಿದ್ದೀನಿ. ಅವ್ರದ್ದೆಲ್ಲ ಆಲ್ಮೋಸ್ಟ್ ಊಟ ಆಯಿತು, ಇನ್ನೊಂದು ಲಾಸ್ಟ್ ಪಂಕ್ತಿ ಕೂತ್ಕೊಂಡ್ರೆ ಮುಗೀತು. ಏನು ಖುಷಿ ಮಾಮ್ಸ್ ಮತ್ತೆ ನನ್ನ ಬ್ಲಾಗಿಗೆ ಬರ್ತಿದ್ದೀರಾ? ಏನು ಸಮಾಚಾರ? ಬರಬೇಕು. ಎಕ್ಸ್ಕ್ಯೂಸ್ ಮೀ, ಬಾಯಲ್ಲಿ ಓವರಾಗಿ ಆಡ್ಬೇಡ. ಮತ್ತೆ ಸಿಗ್ತಿದೆಯಲ್ಲ ಅಂತ. ಏನು ಬೇಡ, ಸುಮ್ಮನಿರು. ಅವರೆಲ್ಲ ಬ್ಲಾಗ್ ನೋಡ್ತಾರೆ, ನೋಡ್ಲಿ ಅಂತಾನೆ ಊಟಕ್ಕೆ ಬಾ ಅಂದ್ರೆ ಊಟ ಎಲ್ಲ ಎತ್ತಿ ಎಲ್ಲ ಆದ್ಮೇಲೆ ಬಂದೋಳೆ. ಮತ್ತೆ ಇನ್ನೇನು ನಾನು ಎಲೆ ಎತ್ತುತ್ತವ್ರೆ ಅಂತ ಹೇಳಿದ್ದು. ಅಂದ್ರೆ ಅದಕ್ಕೂ ಮುಂಚೆ ಗೊತ್ತೈತೆ ಇವಳು ಹೇಳಿದ್ದು. ಊಟ ಎಷ್ಟು ಹೋಗ್ತದೆ, ಹೋಗೋಣ. ಆಂಟಿ ಬರಲಿ. ನಾನು ನೆಕ್ಸ್ಟ್ ಸಿಕ್ಕಿದಾಗ ನನ್ನ ಆ್ಯಪ್ಸ್ ಇಲ್ಲ ಅಂದರೆ ಕೇಳು. ನೆಕ್ಸ್ಟ್ ನಾಳೆ ಸಿಕ್ಬಿಟ್ರೆ ಇನ್ನೊಂದು 2 months ನೋಡ್ಕೊ. ಅಷ್ಟೇನಾ? 2 months ಅಲ್ಲಿ ಕರ್ಗಿಸ್ಬಿಡ್ತೀಯಾ? ಇವಾಗೇನು 2 months ರುಕೋ, ಸಮರ್ ಕರೋ. ನೋಡೋಣ. ನೀನು ಹೇಳ್ದೆ ತಾನೆ June 3 ಬರ್ತೀನಿ ಅಂತ. ಹಾಂ, ಬರ್ತೀನಿ. ಬರ್ದೇ ಇರ್ಬೇಕು. ಯಾವತ್ತು ಬರುತ್ತೆ ಸೀರೆ? ನಾನು ಇನ್ನೂ ಆರ್ಡ್ರೇ ಕೊಟ್ಟಿಲ್ಲ. ಈ ಹುಡುಗಿಯಿಂದ ಊಟ ಲೇಟ್ ಗೈಸ್. ನಮ್ಮ ವಿಜಯ್ ಅವ್ರು ಬಡಿಸ್ತಾ ಇದ್ದಾರೆ ಇವತ್ತು. ಇವ್ರದೇ ಫುಲ್ ಇನ್ಚಾರ್ಜ್. ಉಪ್ಪಿಲ್ಲ ಹಾಕೋದು, ಪಾಯಸ ಆದ್ಮೇಲೆ ಉಪ್ಪು ಹಾಕ್ತವ್ರೆ ಯಾರೋ ಕರೆಕ್ಟಾಗಿ. ಸರ್ ಫಸ್ಟ್ ಉಪ್ಪಿನಕಾಯಿ ಹಾಕೋದು. ಯಾರೋ ಟ್ರೈನಿಂಗ್ ಕರೆಕ್ಟಾಗಿ ಕೊಟ್ಟಿಲ್ಲ ಗೈಸ್. ಅದೇ ನೀವು ನೋಡಿ, ಉಪ್ಪು ಬೇಡ ಅಂದ್ರೆ ಸ್ವಲ್ಪ ನೀವು ಈ ಥರ. ನಂದೇ ಪರವಾಗಿಲ್ಲ, ಇವಳು ನೋಡಿ ಅಲ್ಲಂತೂ ನೋಡೋಕ್ಕೆ ಆಗಲ್ಲ. ಗೈಸ್, ಈಗ ನಾವೆಲ್ಲ ಊಟ ಮಾಡ್ತಾ ಇದ್ರೆ ಇವ್ರು ನೋಡಿ ಬ್ಲಾಗರ್ಸ್ ಡೆಡಿಕೇಶನು. ಅಲ್ಲಿ ಫುಲ್ ಆಗೋವರೆಗೂ ಊಟ ಮಾಡಲ್ವಂತೆ. ನಂದೆಲ್ಲ ಆಗಿದೆ. ಬೇಡ 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 ಬೇಡ, ಇದೆಲ್ಲ ಏನು ಊಟ ಅಲ್ವಾ? ಇದೇನು ಊಟ ಅಲ್ವಾ? ಅಲ್ಲಿ ಕಾಣ್ತಿಲ್ವಾ? ಅಲ್ಲಿ ನೋಡು, ತಟ್ಟೆ ತುಂಬ ಎಲೆ ತುಂಬ ಇಲ್ವಾ? ಅಲ್ಲಿ ಅನ್ನ ನೋಡಿ ಎಷ್ಟಿದೆ. ಇಲ್ಲಿ ಅನ್ನ ವೈಟ್ ಕಲರ್ ಅನ್ನನೇ ಇದೆ. ಸುಮಾರಾಗಿತ್ತು. 2 ಸಾವಿರ ಹಂಗೆ ಮಾಡ್ತೀರ. ಶಬ್ಬಾಷ್ ಬೇಟ. ನಮ್ಮ ಎಲ್ಲ ನೀರು ಚೆಲ್ಬಿಟ್ರು ಗೈಸ್. ಜಾಸ್ತಿ ಹಾಕಿಸ್ಕೊಂಡಿದ್ದಲ್ಲ ಅದಕ್ಕೆ. ಆಗಿಂದ ತಟ್ಟೆ ಖಾಲಿ ಇತ್ತು, ಇವತ್ತು
ಎಲ್ಲ ನೀರು ಹಾಕ್ಬಿಟ್ರು ಗೈಸ್. ಹಪ್ಪಳ ಎಲ್ಲ ಇವಾಗ ಪೇಪರ್ ಹಾಕ್ಬೇಕಷ್ಟೇ. ನೋಡು ನಾನು ವಿಡಿಯೋದಲ್ಲಿ ಮಾತಾಡು. ಬಜ್ಜಿ ಸಿಕ್ತಾ? ಬಜ್ಜಿ ಸಿಕ್ತಾ ನಿಮ್ಗೆ? ನಿಂಗೆ ಸಿಕ್ತಾ? ನಂಗೆ ಸಿಕ್ತು. ಬಜ್ಜಿಗೋಸ್ಕರ ಬಂದಿರೋ ಹುಡುಗಿ ಇವಳೆ, ನೋಡ್ಕೊಂಬಿಡಿ. ಸಿಕ್ತಾ ಬಜ್ಜಿ? ಗೈಸ್, ಇಲ್ಲಿಂದ ನಾವು ಇವಾಗ ನಮ್ಮ ಅಜ್ಜಿ ಊರಿಗೆ ಹೊರಟಿದ್ದೀವಿ. ಬಿಕಾಸ್ ನನ್ನ ತಮ್ಮನ ಬರ್ಡೇ ಇದೆ, ಅದಕ್ಕೆ ಈ ಖುಷಿ ಮೂಡಿಸಲು ಹೋಗ್ತಿದ್ದಾರೆ. ನಾನು ಹೋಗೋದು ಬೇಡ ಅನ್ಕೊಂಡಿದ್ದೆ, ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ ಅಂದೆ ಬಂದ್ಬಿಟ್ಟಿದ್ಯಾ ಸುಬ್ಬಿ? ಓ, ನಿಮ್ಮ ಅಮ್ಮನೂ ಬಂತ? ನೀವು ಅಮ್ಮನ ಇಲ್ಲೇ ಇಳಿಸ್ಬಿಡ್ತೀನಿ ಮಧ್ಯದಲ್ಲಿ. ಏನ್ ಮಾಡ್ತೀಯಾ? ನೀನ್ ಹಿಡ್ಕೊಂತೀವಲ್ಲ. ನಮ್ಮನೇಲಿ ಇದ್ದು 15 ದಿನ, ಇವಾಗ ನಮ್ಮ ಜೊತೆ ಬರೋದೇ ಇಲ್ಲ. ನಮ್ಮ ತಾತನ ಇಲ್ಲಿ ಬಿಟ್ಟು ವಿ ಆರ್ ಗೋಯಿಂಗ್ ಬ್ಯಾಕ್. ಬಾಯ್. ಲೈಟೇ ಇಲ್ಲ. ಇವರೆಲ್ಲ ಬಂದು ಹಾಫ್ ಆನ್ ಅವರ್ ಆಯಿತು ಗೈಸ್. ನಾನು ಇವಾಗ ಬಂದೆ ಬಿಕಾಸ್ ಲಾಸ್ಟ್ ಹಾಫ್ ಆನ್ ಅವರ್ ನಾನು ಓಡಿಸ್ತಿದ್ದೆ. ಸೊ ಅಲ್ಲೇನೋ ತರಕಾರಿ ತಗೊಂಬ ಅಂತ ಹೇಳಿದ್ರು, ಲೇಟ್ ಆಗೋದು. ಆಲೆ ಶುರು ಹಚ್ಕೊಂಡ್ರು ಇವರು. ಕಿತಾಪತಿ ಹೆಂಗಸ್ರೆ, ನೀವೆಲ್ಲ ಕಿತಾಪತಿ ಹೆಂಗಸ್ರೇನೆ. ಅಜ್ಜಿ ನಿಂಗೆ ಏನಾನ ಮಾಡಿದ್ನೇನ ಅಜ್ಜಿ ನಾನು? ನಮ್ಮ ಅಜ್ಜಿ ಪಾಪ 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 ಹ್ಯಾಪಿ ಬರ್ಡೇ. ಗಾಡಿ ಎಲ್ಲಿ ಅಂತ ಕೇಳು. ಗಾಡಿ ಯಾರ್ದು? ನಿಂದು, ನಿತಿಂದು. ಅದು ನಮ್ಮ ಅಂಕಲ್ ಅವನಿಗೆ ಒಂದು ಗಾಡಿ ಗಿಫ್ಟ್ ಮಾಡಿದ್ದಾರೆ ಚಿಕ್ಕದು. ಸೊ ಅದನ್ನು ಕೇಳ್ತಿದ್ದಾರೆ. ಯಪ್ಪ ನಾನು ಹೆಂಗಾಗಿದ್ದೀನಿ. ಒಂದು ಬರ್ಡೇ ಇದೆ, ಅದಕ್ಕೆ ನಾವು ತಿರ್ಗಾ ನಮ್ಮ ಅಜ್ಜಿ ಊರಿಗೆ ಬಂದೆ. ಈ ತಿಂಗಳಲ್ಲಿ ನಾನು 3 ಸಲ ಬಂದಿದ್ದೀನಿ ಕಣೋ ನಿಮ್ಮ ಊರಿಗೆ. ಕರ್ಸ್ಕೊತಾವ್ರು ನೋಡಿ. ನಿನ್ ಬರ್ಡೇ ಕೇಕ್ ತಂದ್ರು ಅಟ್ಟದ ಮೇಲೆ ಹಿಂಗೆ ಇಡ್ತಿದ್ವಿ, ನೀನ್ ಎತ್ಕೊಂಡು ತಿಂತೀಯ ಅಂತ. ಇವಾಗ ಆಲೆ ನಮ್ಮ ಪಾಪನ್ ಬರ್ಡೇ. ಗುಂಡು ನೀನ್ ತೋರ್ಸ್ಬೇಕಾ? ನಿನ್ನ ತೋರ್ಸ್ಬೇಕಾ? ಖುಷಿ ಖುಷಿ ನಂಗೊಂದು ಸ್ವೀಟೆಸ್ಟ್ ಎಳ್ನೀರ್. ನಮ್ಮ ಪಾಪನ ಗಾಡಿ ನೋಡ್ರು. ಬಾರೋ ಪಾಪ. ಇಬ್ರು ಟ್ರೈನಿಂಗ್ ಕೊಡ್ತಾರೆ. ಮುಂದೆ ನೋಡಲೇ, ಮುಂದೆ ನೋಡ ಲಾರಿ ಬರ್ತವೆ. ಮುಂದೆ ನೋಡ ಅಂತೀನಿ ಸಾ. ಬಾಯ್ ಬಾಬಾ, ಬಾಯ್. ತಿರುಗಿಸೋ, ಈ ಕಡೆ ತಿರುಗಿಸು ಪಾಪ. ಹಂಗೆ ಈ ಕಡೆ ತಿರುಗಿಸೋ, ಈ ಕಡೆ ಹಂಗೆ. ಹಿಂಗೆ ಹಿಂಗೆ ಈ ಕಡೆ ತಿರುಗಿಸು. ಏಯ್ ಈ ಕಡೆ ಹಿಂಗೆ ತಿರುಗಿಸು. ಬಾಯ್. ಮುಂದೆ ನೋಡ ಗಾಡಿ ಬರ್ತವೆ. ಕಾಲ ಹಾಕು, ಅದ್ರ ಮೇಲೆ ಹಾಕ್ಬಿಡ. ಒಂದೇ ಸಲ ಹಾಕ್ಬಿಡು. ಒಂದೇ ಸಲ ಇಕ್ಕ ಮೇಲೆ ಕಾಲ ಹಾಕು. ಏ ಅದು ಬಿಡ, ಒಂದೇ ಸಲ ಈ ಕಾಲು ಇಟ್ಕೊಂಡು ಹೇಳಿ ಒಂದ್ಸಲ ತೋರಿಸಿ. ಹತ್ತು ಈಗ ಹತ್ತು. ಎತ್ತು ಕಾಲೆತ್ತು, ಕಾಲೆತ್ತು.
ಬೇಕಾ ಲೋಗೋ ಪೂರ್ತಿ ನಿಖಿಲ್ ಸೈಡ್ ಬಾ. ನಾನು ಹೇಳ್ಕೊಟ್ರೆ ಸೇತಿಯಪ್ಪ, ನಾನು ಹೇಳ್ಕೊಟ್ರೆ ಸೇತಿ. ಅಲ್ಲಿ ಕೂತ್ಕೊಳ್ಳ, ಇದೆ ಇದೆ. ಇಲ್ಲಿ ಕೂತ್ಕೊಳ್ಳಿ ನಾನು. ಅದೇ ಈ ಕಡೆ ಮಾತ್ರ ನಗ್ತಾನೆ. ಏನ್ ಇಷ್ಟಿದ್ದಾಗೆ ಬಡೋಯ್ತಾನಲ್ಲ ಅಷ್ಟೇ. ಗೈಸ್ ಏನು ಸ್ಪೆಷಲ್ ಅಂತ ತೋರಿಸ್ತೀನಿ ರೀ. ಇದು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಿರೋದು. ಕ್ಯಾಪ್ಸಿಕಮಲ್ಲೂ ಎಣ್ಗಾಯಿ ಮಾಡ್ತಾರೆ ಅಂತ. ಇದರಲ್ಲಿ ದೊಡ್ಡ ಬ್ರಿಂಜಾಲ್ ಇಂದ ಎಣ್ಗಾಯಿ ಮಾಡಿದ್ದಾರೆ. ಎರಡೇನ ಇದ್ದಿದ್ದು ಗಮ್ಮಂತಿ. ನಮ್ಮ ಅಜ್ಜಿ ಸ್ಟಫಿಂಗ್ ಮಾಡೋದು, ನಮ್ಮ ಆಂಟಿ ಮಿಕ್ಸಿಂಗ್ ಮಾಡೋದು. ಆಚೆಗಡೆ ಇನ್ನೊಂದು ಎಪಿಸೋಡ್ ಇದೆ, ತೋರಿಸ್ತೀನಿ ರೀ. ಈ ಕಡೆ ನಮ್ಮ ಅತ್ತೆ ಸ್ಪೆಷಲಿಸ್ಟ್. ಇವ್ರ ಕಡೆ ಎಲ್ಲ ಜೋಳದ ರೊಟ್ಟಿ ಫೇಮಸ್, ಅದಕ್ಕೆ ನಮಗೆ ಮಾಡಿಕೊಡ್ತಿದ್ದಾರೆ. ಇವತ್ತು ಫುಲ್ ಎಣ್ಗಾಯಿ ಗಾಯ್ಸ್. ಆಯ್ತಾ ನಿಮ್ಮಿಬ್ರು ರೌಂಡಿಂಗ್ಸು? ಬರೀ ಊರು ಸುತ್ತದೇ ಆಗೋಯ್ತು ಬಸ್ವಿಗಳು. ಕರ್ದೆ ಬರ್ಲಿಲ್ಲ. ಯು ಕ್ಯಾನ್ ಸೇ ಏನದು ಎಲ್ಲಾ ಕಡೆ ಹಿಂಗೆ ನನ್ನ ಜೀವ ಇಲ್ಲಿ ಖುಷಿ. ನಿಮ್ಮ ಹೆಸರಲ್ಲ ತನು? ಹಾ ನೋಡಿ, ನಾನು ಎಲ್ಲೋದ್ರು ಫೇಮಸ್. ನಿನ್ನ ಹೆಸರುಕೋಸ್ಕರ ಹಾಗೆ ಈ ಹೆಸರು ನಿನ್ನ ಹೆಸರು ಬರ್ತದೆ, ಇವ್ರ ಹೆಸರು ಬರಲ್ಲ. ತನು ಖುಷಿ ಇಷ್ಟ ಬರ್ತದೆ. ತನು ಯೂಟ್ಯೂಬ್ ತಾನು ಅವಾಗ ಊರಿಗೆ ಬಂದಿದ್ರೆ ಗೊತ್ತಾಗಿರೋದು. ನಡೀತಲ್ಲ ನಮ್ಮೂರಿಗೆ. ನಿಮ್ಮ ಊರಿಗೆ ಬರೋಣ. ನಿಮ್ಮ ಊರಿಗೆ ಬರೋಷ್ಟೊತ್ತಲ್ಲಿ ನಾನು ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ ಬಿಡಿ. ಎಷ್ಟು ಕಿಲೋಮೀಟ್ರ್ ಇರೋದು? 750 ಕಿಲೋಮೀಟ್ರ್ ಬರೋಷ್ಟೊತ್ತಲ್ಲಿ ಅಷ್ಟೇ ಕತೆ ನಂದು. ಪಿಂಕ್ ಯಾರು ನಿಮ್ಮ ಮನೆಯವರು ಕೂಡ ಕುಡಿಕೊಂಡಿದ್ದೀರಾ? ಸೊ ಇದೊಂದು ಸ್ವಲ್ಪ ಸುಮಾರಾಗಿ ಮಾಡಿದ್ದೀವಿ. ಜಾಸ್ತಿ ಕಲರ್ಸ್ ಎಲ್ಲ ಹಾಕ್ಬಿಟ್ರೆ ಜಾತ್ರೆ ಆಗಿಬಿಡುತ್ತೆ. ಈಗಲೂ ಸ್ವಲ್ಪ ಜಾತ್ರೆ ಥರ ಇದೆ. ಇವಾಗ ಪಾಪುನ್ ರೆಡಿ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದ ಕೇಕ್. ಏನು ನಿಂದು? ಏನು ಹೇಳು? ಏನವ ನಿಂದು? ಏನಿವತ್ತು? ಹಾಂ, ಹ್ಯಾಪಿ ಬರ್ಡೇ. ಅಯ್ಯೋ ಗುಂಡು. ನಿತಿನ್ ತಂದು, ನಂದನು, ನಂದು. ಹಾಂ ತೆಗಿ ಮಾಮ. ವಸಂತ, ವಾವ್. ವಸಂತ, ವಸಂತ, ಒದೆ ಬೇಕಾ? ಅಪ್ಪ ವಸಂತ, ಅಪ್ಪ ವಸಂತ, ಹಾ? ಏನೋ ವಸಂತ, ಅಪ್ಪ ಏನಪ್ಪ? ಅಪ್ಪ ಏನೋ ಏನೋ ಏನಂದ್ರೆ? ವಸಂತ, ಅಪ್ಪ ವಸಂತ, ಅಪ್ಪ ಏಯ್ ನಿಖಿಲಾನ್, ಅಪ್ಪ ಒದೆ, ಅಣ್ಣ ಏಯ್ ನಿಖಿಲಾನ್, ಅಣ್ಣ ಕೇಕ್ ಕಟ್ ಮಾಡಲ್ವಾ? ಮಾಡಲ್ವಾ? ಎಲ್ಲಿ ಬೆಂಕಿ ಬಿಡು. ಕಾರ್ನ ಇಲ್ಲಿ ತಂದಿದ್ದಾರೆ. ಬಿಕಾಸ್ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ನಮ್ಮ ಹತ್ರ, ಬ್ಲೂಟೂತ್. ಅದಕ್ಕೆ ಕಾರ್ನ ಇಲ್ಲಿ ತಂದಿದ್ದಾರೆ. ಏ ಸಾಕ್ ಬಾರ. ಝೋನ್ ಔಟ್ ಆಗ್ಬಿಟ್ಟವನೆ. ಇವಾಗ ಕೇಕ್ ಕಟ್ ಮಾಡಲ್ಲ. ಹ್ಯಾಪಿ ಬರ್ಡೇ ಟು ಯು.
ಉಲ್ಟಾ ಹೊಡ್ಬಿಟ್ರು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸಾಕು ಹೋಗೋಣ. ನೀನು ನೀನು ತಿನ್ನು. ಅಮ್ಮಂಗ್ ತಿನ್ಸು ಪಾಪ. ಅತ್ತೆ 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 ಕೆಲಸ ಇಲ್ಲಿ ಅತ್ತೆ ಅತ್ತೆಗೆ ಅತ್ತೆ ಕೆಲಸ ತಿನ್ಸು ಪಾಪ. ಏನು ಏನದು ಏನು ಕೇಕು ಕೇಕು ಇಲ್ಲಿ ಅತ್ತೆ ಇಲ್ಲಾಂದ್ರೆ ಬಾ ಮಾಮ. ಇಲ್ಲಿ ಇಲ್ಲಿ ಇರು ಆ ಕಡೆ. ದೊಡ್ಡತೆ ಮಾಮು ಬೈತೀಗ ಮಾಮು ಬೈತಾರೆ ಕಲ್ಲಜ್ಜಿಗೆ ಕಲ್ಲಜ್ಜಿಗೆ ಕಲಜಿ ಬಗ್ಗು ಬಗ್ಗು ಇಲ್ಲಿ ತಾತ ತಾತ ಎಲ್ಲವ್ರೆ ಎಲ್ಲವ್ರೆ ನೋಡು ಪಾಪ ಅಣ್ಣಗೆ ಅಣ್ಣಗೆ ಆಗಳ ನಿಖಿಲ ಎಲ್ಲನೇ ಅಣ್ಣ ಇಲ್ಲಿ. ಏಯ್ ತಿಂದ್ರೆ ಬುದ್ಧಿಯ ಕೇಕ್ ಡಿಸ್ಟ್ರಿಬ್ಯೂಷನ್. ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸಂಡೇ ಇವತ್ತು 2 ಅವರ್ಗೆ ಹೋಗ್ತೀವೋ 3 ಅವರ್ಗೆ ಹೋಗ್ತೀವೋ ಗೊತ್ತಿಲ್ಲ. ಕರೆಕ್ಟಾಗಿ ಹೋದರೆ 1 ಅವರ್ ಹೋಗ್ಬೋದು. ಬಟ್ ಟ್ರಾಫಿಕ್ ಇಟ್ ಡಿಪೆಂಡ್ಸ್ ಆನ್ ಟ್ರಾಫಿಕ್. ಸೊ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಗೀತ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಖುಷಿ ಮಾಮ್ಸ್ ಎಲ್ಲರಿಗೂ ಬಾಯ್. ಖುಷಿ ಮಾಮ್ಸ್ ಬಾಯ್ ಬಾಯ್ ಪಾಪಾ ಬಾಯ್ ಬಾಯ್.